ಹಲೋ ಗಾಯ್ಸ್, ಇವತ್ತು ನಾನು ನನ್ನ ಲೈಫಲ್ಲಿ ನಡೆದಿರೋ ನಿಜವಾದ ದೆವ್ವದ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಸೊ ಈ ಸ್ಟೋರಿ ತುಂಬಾ ಭಯ ಉಡಿಸುತ್ತೆ, ತುಂಬಾ ಥ್ರಿಲ್ಲಿಂಗ್ ಆಗಿದೆ. ಸೊ ಐ ಹೋಪ್ ನೀವೆಲ್ಲ ಇದನ್ನು ಎಂಜಾಯ್ ಮಾಡ್ತೀರಾ ಅಂತ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬಿಳಿಕೆರೆ ಅನ್ನೋ ಒಂದು ಊರಲ್ಲಿ. ಆದರೆ ನಾನು ಕೆಲಸ ಮಾಡೋ ಪ್ಲೇಸ್ ಬಂದು ಮೈಸೂರಲ್ಲಿ. ನಾನೊಬ್ಬ ಪ್ರೊಫೆಷ್ನಲ್ ಜಿಮ್ ಕೋಚ್ ಆಗಿದ್ದೀನಿ. ಸೊ ಒಂದು ದಿವಸ ನಮ್ಮೂರಲ್ಲಿ ನಡೆಯೋ ಅದ್ಧೂರಿ ಜಾತ್ರೆಗೆ ನಾನು ಬರ್ತೀನಿ ಅಂತ ನನ್ನ ಫ್ಯಾಮಿಲಿಗೆ ತಿಳಿಸಿದ್ದೆ. ನನ್ನ ಫ್ಯಾಮಿಲಿ ಕೂಡ ನಾನು ಜಾತ್ರೆಗೆ ಬರಲೇಬೇಕು ಅಂತ ಮುಂಚೆನೇ ಹೇಳಿದರು. ಸೊ ನಮ್ಮೂರಲ್ಲಿ ಪ್ರತಿ ವರ್ಷ ತುಂಬಾ ಗ್ರ್ಯಾಂಡಾಗಿ ಜಾತ್ರೆ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅಂತ ನಾನು ಕೂಡ ಹೊರಡೋದಕ್ಕೆ ರೆಡಿ ಆದೆ. ಜಾತ್ರೆ ಇದ್ದಿದ್ದು ಸೋಮವಾರ, ಆದರೆ ನಾನು ಭಾನುವಾರ ಬೆಳಗ್ಗೆನೇ ಬರ್ತೀನಿ ಅಂತ ನನ್ನ ಮನೇಲಿ ಹೇಳಿದ್ದೆ. ಆದರೆ ಸಾಧ್ಯ ಆಗಲಿಲ್ಲ. ನನ್ನ ಡ್ಯೂಟಿ ಮುಗಿಸ್ಕೊಂಡು ನನ್ನ ಜಿಮ್ ವರ್ಕೌಟ್ ಕೂಡ ಮುಗಿಸ್ಕೊಂಡು ರೆಡಿ ಆಗೋದ್ರೊಳಗೆ ರಾತ್ರಿ 10 ಗಂಟೆ ಆಗೋಗಿತ್ತು. ಆವತ್ತೊಂದು ದಿವಸ ಅಮಾವಾಸ್ಯೆ ಬೇರೆ ಇತ್ತು. ಏನೇ ಆಗಲಿ ರಾತ್ರಿನೇ ಹೊರಟುಬಿಡೋಣ ಅಂತ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಹೊರಡೋಕ್ಕೆ ಮುಂಚೆ ರಾತ್ರಿ 10 ಗಂಟೆಯಲ್ಲಿ ನಾನು ಬರ್ತಾ ಇದ್ದೀನಿ ಅಂತ ನನ್ನ ಮನೆಗೆ ಕಾಲ್ ಮಾಡಿ ತಿಳಿಸ್ದೆ. ಅದಕ್ಕೆ ಅವರು, ಇವತ್ತು ಅಮಾವಾಸ್ಯೆ, ನೀನು ರಾತ್ರಿಲೆಲ್ಲ ಇಲ್ಲಿಗೆ ಬರೋದು ಬೇಡ, ಸೇಫ್ ಅಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ನಾನು ಅವ್ರ ಮಾತು ಕೇಳಲಿಲ್ಲ. ನನಗೊಂಥರ ಬಂಡ ಧೈರ್ಯ. ನಾನು ಈ ದೆವ್ವ ಭೂತ ಇದ್ಯಾವುದನ್ನು ಕೂಡ ನಂಬ್ತಿರ್ಲಿಲ್ಲ. ಹಾಗಾಗಿ ಅವ್ರ ಮಾತಿಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಫೋನ್ ಕಟ್ ಮಾಡಿ ಸೀದಾ ನಮ್ಮೂರ ಕಡೆ ಹೊರಟೆ. ಈ ಅಮಾವಾಸ್ಯೆ ಕತ್ಲು ರಾತ್ರಿಲಿ ನಾನೊಬ್ಬನೇ ಸುಮಾರು ಒಂದು 10 ಕಿಲೋಮೀಟರ್ ದೂರದವರೆಗೂ ಗಾಡಿನ ಓಡಿಸ್ಕೊಂಡ್ಬಂದೆ. ನನ್ನ ಗಾಡಿ ಚೆನ್ನಾಗೇ ಇತ್ತು, ಏನು ಕೂಡ ಪ್ರಾಬ್ಲಮ್ ಇರಲಿಲ್ಲ. ಆದರೆ ಹೋಗ್ತಾ ಹೋಗ್ತಾ ಅರ್ಧ ದಾರಿಲಿ ನಡು ರೋಡಲ್ಲಿ ನನ್ನ ಬೈಕ್ ಆಟೋಮೆಟಿಕಲಿ ಆಫ್ ಆಗೋಗುತ್ತೆ. ಸೀರಿಯಸ್ಲಿ ನನ್ನ ಗಾಡಿ ಯಾಕೆ ಆಫ್ ಆಯಿತು ಅಂತ ನನಗೆ ಗೊತ್ತಾಗಲ್ಲ. ಗಾಡಿಯಿಂದ ಕೆಳಗಿಳಿದು ಟೈರ್ ಪಂಚರ್ ಆಗಿದೆಯಾ ಅಂತ ನೋಡಿದೆ, ಅದು ಕೂಡ ಕರೆಕ್ಟಾಗೇ ಇತ್ತು. ಪೆಟ್ರೋಲ್ ಖಾಲಿ ಆಗಿದೆಯಾ ಅಂತ ಚೆಕ್ ಮಾಡಿದೆ, ಪೆಟ್ರೋಲ್ ಕೂಡ ಅರ್ಧ ಟ್ಯಾಂಕ್ ಇನ್ನೂ ಹಾಗೇ ಇತ್ತು. ಆದರೆ ಗಾಡಿ ಮಾತ್ರ ಸ್ಟಾರ್ಟ್ ಆಗ್ತಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನ್ನ ಗಾಡಿ ಮಾತ್ರ ಸ್ಟಾರ್ಟ್ ಆಗಲೇ ಇಲ್ಲ. ಹೀಗೆ ನನ್ನ ಗಾಡಿ ಚೆಕ್ ಮಾಡಬೇಕಾದ್ರೆ ನನ್ನ ಹಿಂದ್ಗಡೆ ಯಾರೋ ನಿಂತಿದ್ದಾರೆ ಅನ್ನೋ ಫೀಲು ನನಗಾಗುತ್ತೆ. ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರು ಕೂಡ ಇರೋದಿಲ್ಲ. ನಾನು ಅಂದ್ಕೊಂಡೆ ಏನೋ ಗಾಳಿ ಸೌಂಡ್ ಇರಬೇಕು ಅಂತ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಮತ್ತೆ ಗಾಡಿ ರಿಪೇರಿ ಮಾಡೋ ಕೆಲಸದಲ್ಲಿ ಬ್ಯುಸಿ ಆದೆ. ಮತ್ತೆ ನನ್ನ ಗಾಡಿ ಚೆಕ್ ಮಾಡಬೇಕಾದ್ರೆ ನನ್ನ ಹಿಂದೆ ಯಾರೋ ನಿಂತಿದ್ದಾರೆ ಅನ್ನೋ ಫೀಲು ಮತ್ತೆ ನನಗಾಗುತ್ತೆ. ಮತ್ತೆ ನಾನು ಎದ್ದು ತಿರುಗಿ ನೋಡ್ತೀನಿ, ಆದರೆ ನನ್ನ ಹಿಂದ್ಗಡೆ ಯಾರು ಕೂಡ ಇರೋದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಗಾಡಿ ಸ್ಟಾರ್ಟ್ ಆಗದಿರೋ ಕಾರಣ ಸ್ವಲ್ಪ ದೂರದವರೆಗೂ ನಾನು ಗಾಡಿನ ತಳ್ಕೊಂಡೇ ನಡ್ಕೊಂಡು ಹೋಗ್ತಾ ಇದ್ದೆ. ಆದರೆ ಪ್ರಾಬ್ಲಮ್ ಏನು ಅಂದರೆ ಅಲ್ಲಿ ಯಾವ ಲೈಟ್ ಕಂಬ ಕೂಡ ಇರಲಿಲ್ಲ. ನಾನು ಸುತ್ತ ತಿರುಗಿ ನೋಡಿದಾಗ ಒಬ್ಬ ಮನುಷ್ಯ ಕೂಡ ಆ ರೋಡಲ್ಲಿ ಓಡಾಡ್ತಿರಲ್ಲ. ಎಲ್ಲಿ ನೋಡಿದ್ರು ಬರೀ ಕತ್ಲು. ಗಾಡಿ ಲೈಟ್ ಆರು ಆನ್ ಮಾಡೋಣ ಅಂದರೆ ಗಾಡಿ ಕೂಡ ಸ್ಟಾರ್ಟ್ ಆಗ್ತಿಲ್ಲ. ಆ ಕತ್ಲು ರಾತ್ರಿಯಲ್ಲಿ ಒಬ್ಬನೇ ಬೈಕ್ನ ತಳ್ಕೊಂಡು ಮುಂದೆ ಪಾಸ ಆಗ್ತಾ ಇರ್ತೀನಿ. ಆದರೆ ಆಶ್ಚರ್ಯ ಏನಂದರೆ ನಾನು ಸ್ವಲ್ಪ ದೂರ ಮೂವ್ ಆಗ್ತಿದ್ದಾಗೆ ನನ್ನ ಗಾಡಿ ಆಟೋಮೆಟಿಕಲಿ ಸ್ಟಾರ್ಟ್ ಆಗೋಗುತ್ತೆ. ಸದ್ಯ ಹೇಗೋ ಗಾಡಿ ಸ್ಟಾರ್ಟ್ ಆಯ್ತಲ್ಲ ಅನ್ನೋ ಖುಷಿಲಿ ಬೈಕ್ ಎತ್ಕೊಂಡು
ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಆದರೆ ನಾನು ಹೋಗ್ತಾ ಹೋಗ್ತಾ ನನ್ನ ಕಿವಿ ಹತ್ರ ಯಾರ್ದೋ ಧ್ವನಿ ಕೇಳಿಸೋದಕ್ಕೆ ಶುರು ಆಗುತ್ತೆ. ಸ್ಟಾರ್ಟಿಂಗ್ ನಾನು ಅನ್ಕೋತೀನಿ ಯಾವುದೋ ಗಾಳಿ ಶಬ್ದ ಇರಬೇಕು ಅಂತ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡ್ದೆ ಸುಮ್ಮನೆ ನನ್ನ ಪಾಡಿಗೆ ನಾನು ಗಾಡಿನ ಓಡಿಸ್ಕೊಂಡು ಹೋಗ್ತಾ ಇರ್ತೀನಿ. ಆದರೆ ನನ್ನ ಭುಜದ ಮೇಲೆ ಯಾರೋ ಕೈ ಇಟ್ಟಾಗೆ ಫೀಲ್ ಆಗಕ್ಕೆ ಶುರು ಆಗುತ್ತೆ. ಅದೇನು ಅಂತ ಭಯದಿಂದಾನೆ ನಾನು ಹಿಂದೆ ತಿರುಗಿ ನೋಡಿದಾಗ ಒಂದು ಭಯಾನಕ ದೃಶ್ಯ ನನ್ನ ಕಣ್ಣು ಮುಂದೆನೆ ಬರುತ್ತೆ. ಅದೇನಂದ್ರೆ ನನ್ನ ಹಿಂದ್ಗಡೆ ಯಾವುದೋ ಒಂದು ಆಕೃತಿ ಕೂತಿರುತ್ತೆ. ಆ ದೃಶ್ಯ ನೋಡಿ ನಾನು ತುಂಬಾನೇ ಗಾಬರಿಯಾಗಿ ಬೈಕ್ನ ನಿಲ್ಲಿಸಿ ಏನು ಅಂತ ಚೆಕ್ ಮಾಡಿದಾಗ ಮತ್ತೆ ಆ ಆಕೃತಿ ನನ್ನ ಕಣ್ಣು ಕಾಣಿಸ್ಲೇ ಇಲ್ಲ. ಇನ್ನು ಇಲ್ಲಿರೋದು ಸರಿಯಲ್ಲ, ಬೇಗ ನಾನು ಊರು ಸೇರ್ಕೊಂಡ್ರೆ ಸಾಕು ಅಂತ ಒಂದೇ ಸಮನೆ ಗಾಡಿನ ಸ್ಪೀಡಾಗಿ ಓಡಿಸ್ಕೊಂಡು ಕೊನೆಗೂ ನಮ್ಮ ಮನೆನ ತಲುಪಿದೆ. ಈ ಘಟನೆ ನಡೆದಾಗಿಂದ ನಾನು ಕೂಡ ದೆವ್ವನ ನಂಬೋದಕ್ಕೆ ಶುರು ಮಾಡಿದೆ.